ನೋಡಿ, ಇವಾಗ ನಾನು ತೋರಿಸ್ಕೊಡ್ತಾ ಇರೋದು ಏನಂದರೆ, ಇವಾಗ ಮನೆಯಲ್ಲಿ ಎಷ್ಟೇ ಅಡುಗೆ ಮಾಡಿದರೂ ಉಳಿತಾ ಇರಲ್ವಲ್ಲ, ಅಡುಗೆ ಆಹಾಕಾರ ಇರುತ್ತಲ್ಲ, ಆವಾಗ ಅನ್ನನೇ ಸಾಲ್ತಾ ಇರೋವು ಎಷ್ಟೇ ತಂದರೂ ಹೆಂಗಪ್ಪ ಅಮ್ಮಂಗಿರುತ್ತಲ್ಲ, ಆವಾಗ ಶುಕ್ರವಾರಕ್ಕೊಂದು ಸಲ ಈ ಅಗ್ನಿದೇವರಿಗೆ ಪೂಜೆ ಮಾಡಿ, ಅನ್ನಪೂರ್ಣೇಶ್ವರಿನೂ ಇರ್ತಾಳೆ, ಅಗ್ನಿದೇವರಿಗೆ ಪೂಜೆ ಮಾಡಿ, ಮತ್ತು ಶುಕ್ರವಾರಕ್ಕೊಂದು ಸಲ ಬಿಸಿ ಅನ್ನ, ತುಪ್ಪ, ಬೆಲ್ಲ ನೈವೇದ್ಯ ಇಡಬೇಕು. ಅನ್ನ ನೋಡಿರಿ ನಿಮ್ಮ ಮನೆಗೆ ಹೆಂಗೆ ನಿಂದಿರ್ತೈತೆ ಅವಾಗ. ಆಮೇಲೆ ಒಂದು ಮಂತ್ರ ಇದೆ ನೋಡಿ, ಇಲ್ಲಿ ಆಹಾರದ ಮಂತ್ರ. ಇದನ್ನು 11 ಸಲ ಹೇಳಬೇಕು. ಡೈಲಿ ಹೇಳಿದ್ರೂ ಪರವಾಗಿಲ್ಲ, ಡೈಲಿ ಹೇಳೋಕ್ಕಾಗಲ್ಲಪ್ಪ ಅಂದರೆ ಶುಕ್ರವಾರಕ್ಕೊಂದು ಸಲ 11 ಸಲ ಹೇಳಬೇಕು. ಆವಾಗ ಮನೆಯಲ್ಲಿ ಆಹಾರದ ಕೊರತೆನೇ ಇರೋವಲ್ಲ. ಡೈಲಿ ಪೂಜೆ ಮಾಡ್ಕೊಳ್ಳೋರು ಮಾಡ್ಕೋಬೋದು. ನಮಗೆ ಡೈಲಿ ಮಾಡೋಕ್ಕಾಗಲ್ಲಪ್ಪ ಅಂತಂದರೆ ಶುಕ್ರವಾರಕ್ಕೊಂದು ಸಲನ ಈ ಥರ ಅಗ್ನಿದೇವರಿಗೆ ಪೂಜೆ ಮಾಡಿ, ದೀಪ ಧೂಪ ಹಚ್ಚಿ, ಮತ್ತು ಬಿಸಿ ಅನ್ನ, ತುಪ್ಪ, ಬೆಲ್ಲ ಹಾಕ್ಬಿಟ್ಟು ಶುಕ್ರವಾರಕ್ಕೊಂದು ಸಲ ಹಿಂಗೆ ಮಾಡಿದರೆ ಮನೆಯಲ್ಲಿ ಆಹಾರದ ಕೊರತೆನೇ ಇರೋಕ್ಕಲ್ಲ. ನೋಡಿ, ಇಷ್ಟ ಆದರೆ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮಂತ್ರ ಇಷ್ಟೇ ನೋಡಿ. ಥ್ಯಾಂಕ್ ಯು.